ನಾವು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರಾಗಿ ದೋಸೆ ಮಾಡಕತ್ತೀವಿ ನೋಡ್ರಿ. ವಿಡಲ್ ನೀನು ಬಂದಿಯಲ್ಲ, ನೀ ಯಾರಿಗೆ ಒಯ್ಯಾಕತ್ತಿ? ಏನ್ ಬಗ್ಗೆನ ನಿನ್ನೆ ಈಗ ನೀನಿ ಇದು ಗಾಳಿ ಬಿದ್ಯಾ? ಇದು ಮುರಿದ್ಬಿಟ್ಟೈತಿ ಟ್ರೈಪಾಡ್. ಮಜ್ಜಿಗೆ ನಮ್ಗ ಸಿಕ್ಕಿರಲ್ಲ. ಪಪ್ಪಿಗೆ ನಮಗ ಹಾಕೊಂಡ್ರ ಅಂದ್ರ ನೋಡಂಗೇನೆ ಇಲ್ಲ ಅದ. ಬರೀ ರಾಗಿ ದೋಸೆ ಮಾಡೋಣಂತ. ಯಾವಾಗ್ಲೂ ಒಂದೇ ತರ ಅಡಗಿ ಮಾಡ್ಕೊಂಡ್ ತಿಂದ ಬೋರ್ ಅಂತ ಅನ್ಸಿದಾಗ ಈ ತರ ಮಾಡ್ಬೋದು ನೋಡ್ರಿ. ನಮ್ಮ ಮನೆಯವ್ರು ರೊಟ್ಟಿ ಒಂದ್ ಬಿಟ್ರೆ ಬೇರೆ ಏನು ಬೇಕಂತ ಅನ್ಸಂಗಿಲ್ಲ. ನಾನು ಯಾವಾಗ್ಲೂ ಒಂದೇ ತರ ತಿಂತೀಯಲ್ಲ, ಎಲ್ಲಾ ತರನು ತಿನ್ಬೇಕಂತ ಹೇಳಿ ಇವತ್ತು ರಾಗಿ ದೋಸೆ ಮಾಡಾಕತ್ತೇನೆ. ಮಸ್ತ್ ಬರಾಕತ್ತಾವ ರಾಗಿ ದೋಸೆ, ಸಕ್ಕತ್ ಕ್ರಿಸ್ಪಿ ಬರಾಕತ್ತಾವ. ಬೆನ್ನಿದ ಇದ್ರೊಳಗೆ ಕಲರ್ ಯಾವ್ದು ಚಂದ ಬರ್ತೈತಿ ಹೇಳ್ರಿ. ನಾನು ಇಲ್ಲಿ ರಿಂಗ್ ಲೈಟ್ ಹಚ್ಚೀನಿ, ಇದು ಚಂದ ಬರ್ತೈತಿ, ಇದು ಚಂದ ಬರ್ತೈತಿ. ಇರಲ್ಲ ಅನಿಸ್ತೈತಿ. ಬೆಣ್ಣೆ ತುಪ್ಪ ಕಾಸ್ಬೇಕ. ನಮ್ ಗೌರಿ ಇದೆ, ಫ್ರಿಜ್ ಐತಲಾಗಿ ಫ್ರಿಜ್ನಾಗ ಇಟ್ಟಿರ್ತೇನೆ. ಮೊದಲು ಕಡ್ಯಾಕನು ಇಡ್ತಿದ್ನಿ, ಕಡ್ಯಾಕನು ಇಡಬಹುದು. ಒಳ ಫ್ರಿಜ್ನಾಗ ಇಟ್ಟಿರ್ತೀವಲ್ಲ, ಮತ್ತೆ ನೀರು ಹಾಕಿ ತೊಳ್ಕೊಂಡಿರ್ತೇನೆ. ನಾನು ನಮ್ ಗೌರಿದ ತುಪ್ಪ ಹೆಂಗ್ ಮಾಡ್ತೇನೆ ಅಂತಂದ್ರ, ಹೊಳೆ ಅದ ಮತ್ತೆ ಕಟ್ಟಿ ಅಂದ್ರ ಗೊಬ್ಬರದಿಂದ ಹೊಳೆ ಇಳೋದಿಂದ ಮತ್ತೆ ಬೆನ್ನಿ ಕೊಡೋವರೆಗೂ ಬರುವಂಗ ನಾನು ತುಪ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ. ಮತ್ತ ಅವರಿಗೂ ಕೊಟ್ಟು ಕಳ್ಸಿರ್ತೇನೆ. ಬಂದಾಗ ಇತ್ತಂದ್ರ, ಇಲ್ಲಂದ್ರ ಇಲ್ಲ. ಇದ್ರ ಮನ್ಯಾಗ ಸ್ಟಾಕ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ದೋಸೆ. ರಾಗಿ ದೋಸೆ ಅದಕ್ಕಿನ್ನೂ ಚಟ್ನಿ ಮಾಡಿಲ್ಲ ನಾನು. ನಮ್ಮ ಮನೆಯವರು ಕೊತ್ತಂಬರಿ ಹಾಕ್ಬಾರ್ದು, ಪುದೀನ ಹಾಕ್ಬಾರ್ದು, ಕರಿಬೇವು ಹಾಕ್ಬಾರ್ದು, ಪುಟಾಣಿ ಹಾಕ್ಬಾರ್ದು, ಬರೀ ಕೊಬ್ಬರಿ ಮೆಣಸಿನ್ಕಾಯಿ ಉಪ್ಪು ಇಷ್ಟ ಹಾಕಿದ್ರಿ ಚಲೋ ಆಕೈತಿ ಹೇಳ್ರಿ. ನೀರು ದೋಸೆ ತರ ತೆಳ್ಳಗ ಮಾಡಕತ್ತೀನಿ ಅಂತ ಮಸ್ತ್ ಆಗ್ತದೆ. ಅನ್ಸ್ ಕಾದ್ರಿಗಿಲ್ಲ ಹಂಗಾಗಿ ನನಗೇನು ಹಾಕಂಗಿಲ್ಲ ತುಪ್ಪ ಕಾಸ್ಬೇಕಾದ್ರ. ಕೆಲವೊಂದು ಟೈಮ್ ನಾನು ಅದನ್ನ ದೀಪ ಹಚ್ಚಾಕನು ಯೂಸ್ ಮಾಡ್ತೇನೆಲ್ಲ, ಹಂಗಾಗಿ ಏನೂ ಹಾಕಂಗಿಲ್ಲ. ಯಾಕೋ ಲೈಟಾಗಿ ಕ್ಲಿಯರ್ ಬರುತ್ತೆ, ನನಗೂ ಗೊತ್ತಾಗುತ್ತೆ. ಇದ್ರೊಳಗ ಒಂದಿಟ ಟೊಮೆಟೊ ಗೊಜ್ಜು ಮಾಡ್ತೇನೆ. ಪಲ್ಯ ಇಲ್ಲ, ಟೊಮೆಟೊ ಗೊಜ್ಜು ನಮ್ಮ ಯಜಮಾನ್ರಿ ಮಾಡ್ಬೇಕಂತ ಅನ್ಕೊಂಡೆ. ಹೊರಗೆ ಏನಕ್ಕೆ ಅಂತಂದ್ರ ಗಾಳಿ ಬಿಡ್ತಂತಂದ್ರೆ ಸರಿಯಾಗಂಗಿಲ್ಲ. ಮತ್ತೆ ಕಬ್ಬನ್ ಐತಿ, ಅದ್ರೊಳಗ ಇವ್ ರಾಗಿ ದೋಸೆ ಚಲೋ ಬರ್ತಾವೇನಿಲ್ಲ ಅಂತ ಹೇಳಿ ನಾನು
ಹೊರಗೆ ಮಾಡಕ್ಕೆ ಹೋಗಲಿಲ್ಲ. ಯಾರವ್ರ ಯಾರವ್ರ ಎಲ್ಲ ರೆಡಿ ಆದಿಂದ ನಾನು ಮತ್ತೆ ಆಮೇಲೆ ಸಿಗ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬರೀ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣಂತ. ಇದ್ರೊಳಗೆ ಇದು ನಮ್ಮ ಮನೆಯವ್ರು ಮಾಡಿರೋ ಚಟ್ನಿ, ಟೊಮೆಟೊ ಗೊಜ್ಜು. ಚಟ್ನಿ ಗಟ್ಟಿಗೈತಿ. ಹೆಂಗೈತಿ ನೋಡ್ರಿ, ಚಟ್ನಿ ಗಟ್ಟಿಗೈತಿ. ನಮ್ಗೆ ಹೆಂಗೆ ಬೇಕಾದಂಗೆ ಮಾಡ್ಕೋಬೋದು. ಅದ್ರಾಗೆ ಒಂದು ಕೊತ್ತಂಬರಿ ಇಲ್ಲ, ಒಂದು ಕರಿಬೇವು ಇಲ್ಲ. ಈಗ ಇದನ್ನ ನೋಡ್ಕೊತ ಕುಂಡ್ರು ಟೈಮ್ ಅಲ್ಲಿ ಈಗ ತಿನ್ಬೇಕೀಗ ಇದನ್ನ ದಬಾಸಿ. ಚಟ್ನಿ ಹೋಗಿತ್ತು, ಬಾಜಿ ಹೋಗಿತ್ತು, ಎಲ್ಲ ಅದನ್ನೇ ಇಲ್ಲ ಬೀಳೈತ್ಲ ಸ್ಟ್ರಾಂಗ್ ಇರ್ತದೆ. ಸ್ಪೆಷಲ್ ನಾಷ್ಟಾ. ಮಸ್ತ್ ಆಗ್ಯಾವ ನೋಡ್ರಿ ದೋಸೆ, ರಾಗಿ ದೋಸೆ ಭಾರಿ ಆಗ್ಯಾವ. ರಾಗಿ ದೋಸೆ ಇದು ಟೊಮೆಟೊ ಗೊಜ್ಜು ಅಂತ ಇದು. ಒಂದ್ಸಲ ಒಳಗೆ ಹೋತ ಮುಗಿತಾವ. ಏನದ ಎಲ್ಲ ಹಸುನ ಮಾಡ್ತಾವ, ಇದಕ್ಕಿನ್ನ ಕೆಟ್ಟವು. ಹಾಕೋದೊಂದು ತತ್ತೀವಿ ಅದನ್ನ ಹಾಕೋದಿಲ್ಲ. ಮಾವಿನಕಾಯಿ ಐತಿ, ಮಾವಿನಕಾಯಿ ಅಂದ್ರ ಮಾವಿನ ಗಿಡ ಐತಿ. ನನ್ನ ಹೆಂಡತಿ ಒಂದ್ ಎಡವಟ್ಟು ಮಾಡ್ಯಾಳ. ಏನ್ ಮಾಡ್ಯಾಳ ಅಂದ್ರ ವಿಡಿಯೋದೊಳಗ ಹಾಕ್ಬಿಟ್ಟಾಳ್ರಿ, ನಮ್ಮ ಹೊಲ್ದಾಗ ನೋಡ್ರಿ ಮಾವಿನಕಾಯಿ ಇದಾವು ಅಂತೇಳಿ. ಮುಂದಿನ ಸಲ ಹಾಕೋದೇ ಇಲ್ಲಪ್ಪ. ಎಲ್ಲಾರು ಇಲ್ಲ ಎಂಕಪ್ಪ ಮಾವಿನಕಾಯಿ ತಗೊಂಬ, ಎಂಕಪ್ಪ ಮಾವಿನಕಾಯಿ ತಮ್ಮ ಮಾವಿನಕಾಯಿ ತಗೊಂಬ, ಹಳೆ ದೇವ್ರ ಮಾವಿನಕಾಯಿ ತಗೊಂಬ. ಸಾಕ ಹೋಗೈತ್ರಿ ಎಲ್ಲಾರ್ಗು ಯಾಡ್ಯಾಡಿ ಮಾವಿನಕಾಯಿ ಹೋದ್. ನಮಗ ಮಾವಿನಕಾಯಿ ಇಲ್ಲ. ಅದಕ್ಕೆ ಲಾಸ್ಟ್ ಇದ್ ಒಂದು ಉಳ್ದತ್ರಿ ಸಾಂದ. ಮಂದಿಗೆ ಓದ್ ಕೊಟ್ಟು ತಿನ್ಸೋದಾಗೈತಿ. ಇದೊಂದ್ ಚಲೋ ಅದಾವ, ಭಾರಿ ಅದಾವ ಮಾವಿನಕಾಯಿ ತಗೊಂಬ ಅಂತಾರ. ಅದಕ್ಕೆ ಇದು ಒಂದು ಉಳ್ದೈತ್ರಿ. ಇದನ್ನೊಂದ್ ನಾವ್ ತಿಂದು ನೋಡ್ತಿವ್ರಿ ಹೆಂಗೈತಿ ತರ್ಬೇಕಿಲ್ಲ ಮಂದಿಗೆ. ಮುಂದಿನ ಸಲ ನಮ್ ಗಿಡದ ಮಾವಿನಕಾಯಿ ಆದ್ರ ನನ್ ವಿಡಿಯೋದೊಳಗೆ ತೋರ್ಸೋದೇ ಇಲ್ಲಪ್ಪ. ಈ ಸಲ ಹಂಗ ಆತ. ಇಲ್ಲ ತಿನ್ಲಿ ಬಿಡ್ರಿ. ನನ್ ಗಂಡ ಮಾವಿನಕಾಯಿ ಹೆಚ್ಚು ಪದಾರ್ಥ ಗೊತ್ತಿಲ್ಲ. ಇಷ್ಟ ಬುದ್ಧಿ ಇರಬಾರ್ದು ಈ ತರ. ನನ್ಗೆ ಹೆರ್ಚ್ ಕೊಟ್ಟಿದ್ದೀರ ಹೆಂಗಾಕಿತ್ತ ಅಂತಾರ ಅವ್ರ ಮಂದಿ. ಏನಂತ ಏನ್ಲೇ ಮಾವಿನಕಾಯಿ, ಏನ್ಲೇ ಮಾವಿನಕಾಯಿ ಹಂಗ ಉಬ್ಬಸ್ತಾರ ನೀನು ಹಾಕಿ. ನಮ್ಮ ಕಡೆ ಭಾಷೆ ರೀ ಅವು. ಏನಿಲ್ಲ ಏನೈತಿ ಇದ್ರಾಗ?
ನಮ್ಮದ ಈಗ ಸ್ವೀಟ್ ಬರ್ತೈತೆ ನಮ್ದು. ಇದು ಹುಳಿನೇ ಇಲ್ಲ ಒಂಚೂರು. ಸಿಹಿ ಬರ್ತೈತದ. ಇದು ಸಪ್ಪ ಐತಿ. ಸಪ್ಪಲ್ಲ, ಇದು ಹುಳಿ ಬರ್ತೈತಿ. ಇದು ನಮ್ಮ ಯಲ್ಲಾಪುರ ಗಿಡದಾಗಿಂದ ಹಣ್ಣು ಸಿಕ್ಕಾಪಟ್ಟಿ ರುಚಿ. ಇದು ಹುಳಿ ಬರ್ತೈತೆ ಅಂದಿಟ್ಟ. ಇದು ನಮ್ಮ ಗಿಡದಾಗಿಂದ ಐತಲ್ಲ, ಹುಳಿನೇ ಇಲ್ಲ, ಒಂಚೂರು ಹುಳಿನೇ ಇಲ್ಲ. ಹಣ್ಣು ಮಸ್ತ್ ರುಚಿ. ಮತ್ತಿದ ಬಾನಿರಾಮ ಒಂದು ಕಾದ್ರ ಪಾಡಿಗೆ ಬೀಳ್ತಾವ ಫುಲ್ಲ. ಇದು ಪಾಡಿಗೆ ಬಿದ್ದೈತಿ. ಏನು ಹಣ್ಲೆ ಅಂಕಪ್ಪ ಫೋನ್ ಹಚ್ಚನು. ಏನು ಹಣ್ಲೆ ಮರ, ಇದು ಎಷ್ಟು ರುಚಿ ಐತಿ. ಮುಂದಿನ ಸಲ ಕಾಯಿ ಅದೊಂದು ಹೊಲಕ್ಕೆ ಬಂದು ಹರ್ಕೊಂಡು ಹೋಗ್ತೀನಿ. ನಾ ವಿಡಿಯೋ ಮಾಡಾಕ್ತಾನೆ, ಹಂಗೆ ಹಾಕ್ಲೆ ಮತ್ತು ಕೊಟ್ಟದ್ದು ಮತ್ತು ವಿಡಿಯೋ ಮಾಡಿ ಹಾಕ್ಯಾರ ನೋಡ ಅನ್ಬಾರ್ದು ಮಂದಿ. ನೀ ಕಟ್ ಮಾಡಕ್ಕೆ ಬರಂಗಿಲ್ಲ, ಹಿಂಗೆ ಹೆಂಗೆ ಕಟ್ ಮಾಡ್ತಾಗ ನಿನ್ನ ಇದಕ್ಕೆ ಸಿಟ್ಟು ಬರ್ತದೆ ನಂಗೆ. ತೊಗಟಿತಿ ಅಂದ್ರೆ ಮಾವಿನಕಾಯಿ ಅಲ್ಲದು. ಮತ್ತು ನೀ ಹಂಗೆ ಕಟ್ ಮಾಡ್ತೀನಿ, ಮಾವಿನಕಾಯಿ ಕಟ್ ಮಾಡಕ್ಕೆ ಬರೋದಿಲ್ಲ. ನಿಂಗೆ ಮನೇನು ಹಂಗೆ ಮಾಡಿದ್ದಿ, ತಿನ್ನಕ್ಕೆ ಬರೋರ್ ಗತೆ. ಹಂಗ್ಯಾಕದ ಬರೀ ತೊಗಟಿ ಎಷ್ಟ ತಿನ್ನೋದ? ಮನೆ ಹೇಳೀನಿ ಮಾವಿನಕಾಯಿ ಕಟ್ ಮಾಡ್ಬೇಕಾದ್ರೆ ನೋಡ್ರಿ ನಮ್ಮ ಮನೆಯವ್ರಿಗೆ ಬರೀ ತೊಗಟಿ ಎಷ್ಟ ಕಟ್ ಮಾಡ್ತಾರೆ. ಅದನ್ನು ಏನು ರುಕ್ಮಿಣಿ ಸಣ್ಣ ವಿಷಯಕ್ಕೂ ಸೀರಿಯಸ್ ಸಿಕ್ಕಿಲ್ಲ ನಾಲ್ಕು ಹೋಗ್ಬೇಡ್ರಿ. ಅವ್ರಿಗೊಮ್ಮೆ ಹೇಳಿದ್ರೆ ತಿಳ್ಕೊಳಂಗಿಲ್ಲಪ್ಪ. ಏನು ಅಂದ್ರೆ ಆಗೋದು ಏನೈತಿ. ಮಧ್ಯಾಹ್ನ ಊಟ ಕ್ಯಾನ್ಸಲ್. ನಾನಂದ್ರೂ ಹೊಟ್ಟಿಸ್ತಿಲ್ಲ. ಇದೇ ದಾಸಿ ತಿಂದು ಹೋದವು. ದಾಸಿ ನಾವು ದೋಸೆ ಅನ್ನಂಗಿಲ್ಲ, ದಾಸಿನ ಅಂತೇವಿ. ಚಟ್ನಿಗೆಲ್ಲ ಉಪ್ಪನ ಆಗಿಲ್ಲಲ್ಲ ಮಮ್ಮಿ ಅಂದಳಕ್ಕೆ. ನೀ ಮುಂಜಾನೆ ಅಷ್ಟು ನಾಟಕ ಮಾಡಿದಿ. ವಿಡಿಯೋ ಮಾಡ್ಬೇಕಿತ್ತು ಅಕ್ಕಿದ, ಗೊತ್ತಾಕಿತ್ತು ಅವಾಗ. ನಮ್ಮ ಮನೆಗೆ ಏನು ಅಡುಗೆ ಮಾಡಿದ್ರೆ ಸೇರಂಗೇ ಇಲ್ರಿ ಅವ್ರ. ತಿನ್ನಕ್ಕೆ ಕಾಯಿ ಅನ್ಬೇಕು ನಮ್ದು ಶಿವಿ. ಒಂದೀಟ ಉಪ್ಪು ಸ್ವಂತ ತಿನ್ನಕ್ಕೆ ಮಸ್ತ್ ಐತಿ. ಪಾಡಿ ಬಿಡ್ತದೆ. ಉಳಿದ ಮಾವಿನಕಾಯಿ ತಿನ್ನೋದು ಚಲೋನ ಇದು. ಉಪ್ಪು ಸ್ವಂತ ತಿನ್ಬೇಕಂದ್ರೆ ಶಿವಿ. ನೀನು ಹೋಗ. ನಮ್ಮ ನಾವೀಗ ಏನು ಮಾಡಾಕತ್ತೇವ ಅಂದ್ರೆ ರುಚಿ ಯಾವ್ಯಾವ್ದು ಹೆಂಗೈತೆ ಅಂತ ನೋಡಾಕತ್ತೇವೆ ನೋಡ್ರಿ. ಇದು ಆಚೆ ಕಡೆ ನಮ್ಮ ಯಲ್ಲಾಪುರ ಗಿಡದಾಗಿಂದ, ಇದು ನಮ್ಮ ಗಿಡದಾಗಿಂದ. ಅಂದ್ರೆ ಇದು ಒಂದೀಟ ಹುಳಿ ಐತಿ, ಉಪ್ಪು ಹಚ್ಕೊಂಡು ತಿನ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಗಿಡದಾಗಿನೂ ಒಂದೀಟ ಹುಳಿನೇ ಇಲ್ಲ. ಆಗೆಲ್ಲ ಬೈದದಕ್ಕೆ ನಮ್ಮ ಮನೆಯವ್ರು ಹಿಂಗೆ ಅರ್ಸಾಕತ್ತಾರ. ಕೈ ಹರ್ಚ್ಕೊಂಡು ಮಾತಿ ಕಡೆ ನಾನು ಬೈದಿ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ಸಾಕಷ್ಟ. ಗುಡ್. ಥ್ಯಾಂಕ್ ಯು ಗಂಡ. ವೆಂಕಟೇಶ ವೆಲ್ಕಮ್ ರುಕ್ಮಿಣಿ ಅನ್ನ. ಥ್ಯಾಂಕ್ಸ್ ಹೇಳಿದಕ್ಕೊಂದಿಟ್ಟು ಇನ್ನರಟ ಹೊಳ್ಳಿ ಹೇಳೋದು. ಉಪ್ಪು ಹಚ್ಕೊಡು. ಯಾವ್ದು ಹಂಗೈತಿ? ಇವ್ಯಾಕೆ ಪಾಡಿಗೆ ಬಿದ್ದಿಲ್ಲ ಇನ್ನು? ಈ ಕಡೆ ಆಗಿದ್ದು ಕಾಯಿ ನೀವು ಯಪ್ಪ. ಉಪ್ಪು ಹಚ್ಚುಣಿಕೆ ಏನಿಲ್ಲ ಇಲ್ದ ಇದು ನಮ್ಮ ಕಾಯಿ. ಉಪ್ಪು ಹತ್ತಿ ಬಿಡ್ತೀವಕ್ಕ ಅಷ್ಟೇ. ಇದನ್ನ ಯಾಕೆ ಹಿಂಗೆ ಇಟ್ಟಿಲ್ಲ? ಅದನ್ನ ಅಲ್ಲೇ ಮತ್ತೆಲ್ಲ ಇಡೋದು ಅದನ್ನು ಬರೀಗ. ಈಗ ಇದನ್ನು ತಿನ್ನೋಣಂತ ಕುಂತ್ಕೊಂಡು ಮಾವಿನಕಾಯಿ ಹೆಂಗೆ ತಿನ್ನಕತ್ತೆ ನೋಡ್ರಿ. ಹಸಿ ಮಾವಿನಕಾಯಿ ತಿನ್ನೋ ಸ್ಪರ್ಧೆ ಐತೆ ನಮ್ದು. ಮತ್ತೆ ಉಪ್ಪು ಬೇಕಾಗಿಲ್ಲ ಇದಕ್ಕೆ. ಉಪ್ಪು ಖಾರ ಇನ್ನೊಂದು ಏನು ಬೇಕಾಗಿಲ್ಲ ಇದಕ್ಕೆ. ಇದಕ್ಕೆ ಕಂಪಲ್ಸರಿ ಉಪ್ಪು ಖಾರ ಬೇಕಾ ಹುಳಿದ. ಇದು ಹಣ್ಣಿಗೆ ಮಾಡಿದ್ರೆ ಏನೂ ಇರ್ತದೆ. ಇದೆಲ್ಲ ತೋರಿಸ್ತೇನಲ್ಲ, ಇದು ಈ ಗಿಡ ಅಂದಿದ. ಇನ್ನು ಉಪ್ಪಿನಕಾಯಿ ಹಾಕಿದ್ರೆ ಚಲೋನ ಆಗಂಗಿಲ್ಲ, ಹುಳಿನೇ ಇರಂಗಿಲ್ಲ. ಒಂದೀಟಾರ ಹುಳಿ ಇರ್ಬೇಕು. ಹುಳಿ ಇದ್ರೆ ಚಲೋ ಆಗೈತೆ.
ನಮ್ಮ ಮಿನಿ ಕಿಚನಲ್ಲಿ ನಮ್ಮ ಯಜಮಾನ್ರು ಅಡುಗೆ ಮಾಡಕತ್ತಾರ ಅನ್ಕೊಂಡ್ರಿ ಇಲ್ರಿ. ಹಾಯ್ ಹಲೋ, ಏನು ಮಾಡಾಕತ್ತಿ? ನಿಂತ್ಕೊಂಡು ನೋಡಾಕತ್ತೀನಿ ಇಲ್ಲಿ. ನೋಡ್ರಿ ಯಾ ನಮ್ಮನೆ ಬೋಗಾನೆಲ್ಲ ಐತದ. ಯಾವ ಬೋಗಾನ ಅಲ್ಲಿ ಐತದ, ಅದು ಅಲ್ಲೈತಿ, ಇದು ಇಲ್ಲೈತಿ, ಇದು ಈಗ ಒಂದು ಖಾಲಿ ಬೋಗಾನ ಇಲ್ಲ, ಮತ್ತೆ ಖಾಲಿ ಬೋಗಾನ ತೊಗೊಂಬ ಅನ್ಬೇಕಲ್ಲ. ನನಗೇನು ಗೊತ್ತು ನೀ ಹೆಂಗೆ ಏನು ಮಾಡ್ತೀವಿ ಅಂತೀನಿ. ಹಾಯ್ ಅಡುಗೆ ಮಾಡಬೇಕಲ್ಲ. ಇದು ಅನ್ನ ನೋಡ್ರಿ, ಹೊಳೆ ಬರ್ತೇನೆ ನಿಂದ್ರಿ. ಏನು ಕಾದತ್ ಮತ್ತೆ ಉಳ್ಳಾಗಡ್ಡಿ ಹಾಕಿ ಕಡ್ಯಾಕ ತೆಗೆದು ಹಾಕಿಲ್ಲ ಹಾಕ್ತೀನಿ. ಫ್ರೆಂಡ್ಸ, ಗಂಡ ಹೆಂಡತಿ ಕೂಡಿ ಕುಕಿಂಗ್ ಮಾಡಾಕತ್ತೇವಿ. ನಾನ್ ವೆಜ್ ರೆಸಿಪಿ ಇವತ್ತು. ಒಂದಿಟ್ಟು ಫೋನ್ಯಾಗ ಟ್ರೈಪಾಡ್ನಾಗ ಫೋನ್ ಹಾಕಂತಂದ್ರೆ ಅವ್ರಿಗೆ ಗೊತ್ತಾತಾಳ ಎಲ್ಲ ಹೆಂಗೆ ಹಾಕ್ತೀನಿ. ನೀವು ಇಷ್ಟು ಸಪೋರ್ಟ್ ಮಾಡಾಕತ್ತೀರಿ. ಅದೇನ ರಾಜನ್ ಕುದುರಿ ಬಲೆ 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 ಅಂದಂಗ ಕತ್ತಿ ಆತಂತ. ನಮ್ಮ ಮನೆಯವ್ರು ನೀವು ಹುರುಪ್ ಹಾಕ್ತಿರಲ್ಲ, ನಾವು ಅಣ್ಣನ ಸಂಬಂಧ ವಿಡಿಯೋ ನೋಡ್ತೇವಿ, ಅಣ್ಣ ಮಾಡೋ ಕಾಮಿಡಿ ನಮ್ಗೆ ಭಾಳ ಇಷ್ಟ ಅಂತೇಳಿ ಕಮೆಂಟ್ ನೋಡ್ತಾರಲ್ಲ, ಅದಕ್ಕೆ ಹೇಳಾಕತ್ತಾರ ಅವ್ರು. ನೀವು ಸಪೋರ್ಟಿಗೆ ನೀ ಏನು ಹೇಳಿದ್ರು ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಯ್ತಲ್ಲ. ನೋಡಿ ಹೆಂಗೆ ಹೇಳಾಕತ್ತಾರ ಅವ್ರ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಈಗ ನಾನು ಏನ್ ಅಡಿಗೆ ಮಾಡ್ತಾಳ ನಾ ಸ್ವಲ್ಪ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೇನೆ ರೀ. ಹಾಕ್ರಿ, ಹೊತ್ತಾಕೈತದ. ಅದೇನು ಹೊತ್ತತಿ ಇದ್ದಿಲ್ಲ ಹಾಕಿದಿ ಹೊತ್ತಾಗದ ಉರಿಯ ಸಂಬಂಧ ಹೊತ್ತಾಕತ್ತೀನಿ. ಉರಿ ಅರ್ಥ ಮಾರ ಅವನ ಯಾಕೆ ಒಳಗೆ ಹೋಗಿ ಹಾಕಿ ಯಾವನು ಏನು ಹಾಕಿಲ್ಲ. ಸಾರು ಮಾಡಿ ಇಟ್ಟೇನೀಗ, ಅನ್ನನೂ ಮಾಡೀನಿ, ರಾಗಿ ಮುದ್ದೆ. ನಾನು ಕೊಬ್ಬರಿಗೆ ಎಲ್ಲ ನೀರಾಗಿರ್ತದ, ಖಾರ ಹಾಕ್ಲಾಗಿತ್ತು. ಮಸಾಲೆ ಏನು ಎಷ್ಟು ಚೀಟ್ ಮಸಾಲೆ ಹಾಕಿನಿ, ಹರ್ದಿನ ಯಾವ್ದಾರ. ನೀ ಎಷ್ಟು ತಂದಿದ್ದೀವಿ ಇವನು? ಹೌದಾ, ಸಂಸಾರ ಮಸಾಲೆ ಮೊದಲ ಮಸ್ತ್ ಬರ್ತೈತಿ, ಈಗ ಚಲೋನೇ ಇಲ್ಲ ನೋಡ್ರಿ. ಇದ್ರೊಳಗೆ ಏನ್ ಇರ್ತೈತೆ ಅಂತ ಗೊತ್ತಿಲ್ಲ, ಬೆಳ್ಳಕ್ಕೆ ಪೌಡರ್ ಒಂದೈತಿ. ಒಂದ್ರೊಳಗೆ ಒಂದು ಪ್ಯಾಕೆಟ್ದೊಳಗೆ 1 kg ಆಕೈತಿ. ಈಗ ಎಷ್ಟು ಅಂತಂದ್ರೆ ಒಂದು 1/4 kg ಆಗಂಗಿಲ್ಲ. ಇದು ಅಷ್ಟು ಕಡಿಮೆ ಕೊಡಾಕತ್ತಾರ. ರೇಟ್ ಸೇಮ್ ಐತಿ, ಅದ್ರ ಪೌಡರ್ ಕಡಿಮೆ ಮಾಡ್ಯಾರ. ಇನ್ನೊಂದು ಏನಂತಂದ್ರೆ ನನಗೆ ಯಾಕೋ ಮೊದ್ಲಿನ ಥರ ಬರೋಲ್ತಂತ ಅನಿಸ್ತು. ಇಲ್ಲೇ ಹೋಗಿ ಒಲ್ಯಾಗ ಪ್ಲಾಸ್ಟಿಕ್ ಅಲ್ಲ ನಾ ಕರ್ಗ ಕಾಣಕತ್ನಿ, ಬೆಳಗ ಕಾಣಕತ್ಲಿ. ಏನು ಚಲೋನೇ ಇಲ್ಲ ಅದು. ಖಾರ ಇಲ್ಲ, ಖಾರ ತಗೊಂಡ್ಬರ್ಬೇಕು. ನಿನ್ನೆ ಹೇಳಿ ನನಗೆ ಖಾರ ತಗೊಂಬ. ನೀನ್ ಹೇಳಿದ್ರೆ ನಾ ಇವತ್ತು ಈಗ ಅಡಿಗೆ ಮಾಡಾಕತ್ತೇನಿ. ಇಲ್ಲಿ ಇಲಾಚಿ ಗಿಡ, ಬೇವಿನ ಗಿಡ ಸೌಂಡ್ ಮಾಡಾಕತ್ತೈತಿ, ಕಿರ್ 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 ಅಂತ ಹೇಳಿ. ಬರೀ ಫ್ರೆಂಡ್ಸ್, ನಮ್ಮ ಮನೆಯವ್ರ ಆಚೆ ನಾ ಈಚೆ ಕಡೆ ಹಿಂಗೆ ಮಾಡೋದು ಚಲೋ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಹಿಂಗೆ ಓಡಾಡೆ ಹೋಗೋದು ಮತ್ತೆ ಹಿಂಗೆ ಓಡಾಡೆ ಬರೋದು ವಿಡಿಯೋ ಬಂದ್ ಮಾಡಾಕ. ಖಾರ ಚಟಾಪಟ ಹೆಂಗೆ ಹೇಳ್ಬೇಕು, ಹಿಂಗೆ ಒಂಚೂರು ಈ ಕಡೆ ಇಟ್ಬಿಡೋಣ ಅಂತ. ಓಕೆ, ಖಾರ ಬಾಳೆಲ್ಲ ಎಷ್ಟು ಚಮಚ ಹಾಕಿದ್ಯಾಳ? ಹೌದಾ, ಖಾರ ಬಾಳೆ ನೋಡಿ.
ಸಂದೇಶ ಮುಂದಕ್ಕೆ ಸರಿ ಸಿಡಿಯಾಕದ ಸಿಡಿದಿತ್ತು ಮತ್ತೆ ಅದಕ್ಕೆ ನನಗೆ ಮತ್ತೆ ಇನ್ನು ಯಪ್ಪ ಮಂದು ಮಾಡ್ಕೊಂಡು ಓಡಿ ಹೋಗಿ ಕೊಬ್ಬರಿ ಭಾಳ ಸಣ್ಣಗೈತಿ ಇದು ಅರ್ಶಿನ ಹಾಕಿನ ಬೇಡ ಚಿಕನ್ ಪೀಸ್ ನನಗೆ ಭಾಳ ಸಣ್ಣಗಿದ್ರೆ ಇಷ್ಟ ಆಕೈತಿ ನಮ್ಮ ಮನೆಯವ್ರು ಪೂರ್ತಿ ಸಣ್ಣ ಮಾಡಿರ್ತಾರ ಪರವಾಗಿಲ್ಲ ನೀರು ಹಾಕ್ರಿ ಸರ ನೀರು ಹಾಕ್ರಿ ಒಂದು ಇಲ್ಲಿ ಕುಂದ್ರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಚ್ಛಮ್ಗೆ ತೊಳೆದು ಮಾಡಿರ್ತೇನೆ ನಾನು ಕುಂದಿರ್ತಾರ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಫಸ್ಟ್ ಟೈಮ್ ಕುಂತೇನೆ ನಾನು ಹಾಂ ನೆಲ್ಲಿಕಾಯಿ ಹರಿಬೇಕಾದ್ರೆ ತೆರೆದಿರ್ತೇವೆ ತೊಳೆದಿರ್ತೇವಲ್ಲ ಸ್ವಚ್ಛಮ್ಗೆ ಕೊಬ್ಬರಿ ಸಣ್ಣ ಮಾಡಂತ ಹೇಳಿ ನಾನು ನಮ್ಮ ಮನೆಯವ್ರಿಗಳೇನೆ ಫುಲ್ ಅಂದ್ರೆ ಫುಲ್ ಸಣ್ಣ ಮಾಡಿಬಿಟ್ಟಾರ ಅದನ್ನು ಇಲ್ಲಿ ಬಂದ್ರೆ ಎಷ್ಟು ದಪ್ಪ ಕನ್ಸಾಗದೆ ನೋಡ್ರಿ ದಮ್ಮಿ ಕನ್ಸಾಗದೆ ಹಚ್ಕಡೆ ಇದ್ರ ತೆಳಗ ಕನ್ಸ್ತೀನಿ ಕುದೈತಿಲ್ಲ ಅಂತ ಒಂದು ಪೀಸ್ ತಿಂದಾರ ಉಪ್ಪು ಆಗೈತಿಲ್ಲ ಅಂತ ಮತ್ತೊಂದು ಪೀಸ್ ತಿಂದಾರ ಮಸಾಲೆ ಆಗೈತಿಲ್ಲ ಅಂತ ಮತ್ತೊಂದು ಪೀಸ್ ತಿಂದಾರ ಖಾರ ಆಗೈತಿಲ್ಲ ಅಂತ ಮತ್ತೊಂದು ಪೀಸ್ ತಿಂದಾರ ಹಂಗಾಗಿ ಅರ್ಧ ಚಿಕನ್ನ ಖಾಲಿ ಮಾಡ್ಯಾರ ಅದಕ್ಕೆ ಈಟ್ ಐತದ ಇದೇನಂತೀರಿ ಪವರ್ ಬ್ಯಾಂಕ್ ರಿಂಗ್ ಲೈಟ್ ಇದ್ದ ಅಂದಾಗ ಈ ಸ್ಟುಡಿಯೋ ಕ್ಲಾರಿಟಿ ಚಲೋ ಬರಾಗತೈತಿ ಬಲ್ ಹಾಕಿವಿ ಈ ಮರಯ್ಯ ಇದು ನಾಲ್ಕು ಇದು ಮತ್ತೊಂದು ಪ್ಲೇಟ್ ಎಕ್ಸ್ಟ್ರಾ ಬಂತೇನ ಈಗ ಏನೇನು ಅಡುಗೆ ಮಾಡೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ ರಾಗಿ ಮುದ್ದೆ ಕೊಡಿಲ್ಲ ವೆಂಕಟೇಶ ಅವು ಹಾಲು ಅಲ್ಲಿ ಹಾಲು ಕಾಯಿಸಿರ್ತೇನೆ ನಿಂದ್ರಿ ಫೋನ್ ಕಡೆಯಾಗಿ ತಕೊಂಡು ತೋರಿಸ್ತೀನಿ ಏನು ತೋರಿಸ್ ವೆಂಕಟೇಶ ಸುಕ್ಕ ನೋಡ್ರಿ ಅಂದ್ರೆ ಅದು ಕುದಿಬೇಕಂದಿಟ್ಟ ಅದು ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಯಣ್ಣಿ ಗ್ರೇವಿ ಬೇಕಾ ಯಾಕಂದ್ರೆ ನನಗೂ ಗ್ರೇವಿ ಬೇಕಾ ನಮ್ಮ ಮನೆಯವರಿಗೂ ಗ್ರೇವಿ ಬೇಕಾ ಇಲ್ಲ ಸುಳ್ಳಿದು ಇದನ್ನೊಂದು ತೋರಿಸ್ ವೆಂಕಟೇಶ ಎಷ್ಟು ತೋರಿಸ್ ಲಘುನ ಎರಡು ಸಲನಾರು ರುಚಿ ನೋಡ್ತೀವೋ ಮಾರಯ್ಯ ಏನೇನು ಬೇಕು ನೋಡಿ ಹಾಕೋನಿ ಅನ್ನ ಇದು ಅನ್ನ ಆ ಕಡೆ ಇಟ್ಬಿಡು ಇಲ್ಲೇ ಐತಿ ನೋಡ್ರಿ ವಾವ್ ಇದು ಸಾರು ಇದ್ರ ಬಾಯಿ ಮ್ಯಾಗೆ ನಿಗ ತೆಗೆದು ಜಸ್ಟ್ ರಾಗಿ ಮುದ್ದೆ ಇವು ಹಾಲು ರಾಗಿ ಮುದ್ದೆ ಹಾಲು ಇಷ್ಟು ಅಡುಗೆ ಮಾಡೇವಿ ನೋಡ್ರಿ ಒಂದು 5 ಗಂಟೆಗೆ ಮಾಡಾಕತ್ತೀವಿ ಗಾಳಿ ಇರ್ತೈತಲ್ಲ ಹಂಗಾಗಿ ಲವನ ಊರಿ ಹತ್ತದೇ ಇಲ್ಲಪ್ಪ ಬಂದ್ ಮಾಡಿಲ್ಲ ಇದನ್ನ ನೋಡ್ಬೋದು ಇನ್ಸ್ಟಾಗ್ರಾಮ್ ಎಲ್ಲ ಇದಾದ ಹುಗ್ಗಿನ ಹಾಕತ್ ನೋಡು ಹಂಗೇನು ಸಬ್ಬಿಟ್ರೆ ಹಂಗಿಲ್ಲ ಆತು ಹೋಗಿ ಒಮ್ಮೆ ಕಣ್ಣೊಳಗನ ಹೋತ್ ನೋಡ್ರಿ ಅಡುಗೆಲ್ಲ ರೆಡಿ ಆತ ನಾವಿನ್ನ ಊಟ ಮಾಡ್ತೇವಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವಿ ಪ್ಲೀಸ್ ಫ್ರೆಂಡ್ಸ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಟೇಸ್ಟ್ ನೋಡ್ತೇನೆ ನೋಡಿ ಮಸಾಲೆ ಹಾಕೇವಲ್ಲ ಏನು ಮಸಾಲೆದ ಫ್ಲೇವರ್ನ ಬರೋಲ್ತ ನಾನು ಅದಕ್ಕೆ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೋತೇನೆ ಅಂತಂದೆ ನಮ್ಮ ಮನೆಯವ್ರ ಸೊಣ್ಸೋರ್ ಅಂತೀವಿ ಸೊಣ್ಸೋರ್ ತೊಗೊಂಬಂದಾರ
ಸಂಸಾರ ಕತೆ ಹಿಂಗಾತ್ ನೋಡಿ. ಸದ್ಯಕ್ಕೆ ಅಡುಗೆ ಆಯ್ತು. ದಿನ ನಮ್ಮ ಕಬ್ಬು ಎತ್ತರ ಆಗತೈತಿ, ಮತ್ತು ರೌದಿನ ಒಣಗಾಕತೈತಿ. ಇನ್ನು ಅಡುಗೆ ಮಾಡೋದು ಭಾಳ ಅಂದ್ರೆ ಭಾಳ ಡೇಂಜರ್ ನಾವು. ಫ್ರೆಂಡ್ಸ್, ನೀವು ಕೆಲವ್ರು ಕೇಳ್ತಿರ್ತೀರಿ ದವಾಖಾನಿಗೆ ಹೋಗ್ರಿ ಮತ್ತು ಟ್ರೀಟ್ಮೆಂಟ್ ತೊಗೋರಿ, ವಯಸ್ಸಿಲ್ಲ ಅಂತೇಳಿ. ಇಲ್ಲಿ ಅವನ ಜೊತೆ ಮೊನ್ನೆ ಮಾತಾಡಿದ್ದ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಅನಿಸಿಕೆನ ಹೇಳ್ರಿ. ಯಾಕಂತಂದ್ರೆ ನಮ್ಮ ಮನೆಯವರ ಹಾಸ್ಪಿಟಲ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ತೋರಿಸೋದು. ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಮತ್ತು ನಮ್ಗೆ ಮಂತ್ಲಿ ಪೇಮೆಂಟ್ ಅಂತ ಯಾವುದೂ ಇಲ್ಲ. ಸೋತ್ ಬಿಟ್ಟಿವ್ ನಾವೀಗ. ನಾವೆಲ್ಲ ಒಂದ್ ಸಲ ಹೋದ್ರೆ 30,000 ರೂಪಾಯಿ ಬಿಲ್ಲು ಆಗ್ಯಾವ ನಮಗ. ಇಲ್ಲ, ನಾವೇನ ಅಲ್ಲಿ ಹೋಗಿಲ್ಲ. ನಮ್ದೇನಿಲ್ಲ. ಹೋಗುಣ ಅಂತಂದ್ರ ಹೋಗುಣ. 15 ಸುಳ ಪಾಪ ಅವ್ರು ಹೋಗ್ಯಾರ, ಅವ್ರು ಬದದವ್ರು ಹೇಳ್ತಾರ. ಅದಕ್ಕ ಹೋಗುನು. ಯಾರು ಬೇಡ ಅನ್ನೋದಿಲ್ಲ. ಈಗ ನಾವ್ ಮತ್ತ ಏನಿಲ್ಲ, ಅವ್ನು ಕರ್ಕೊಂಡ ಹೋಗುನು. ನಂದು ಕಾರ್ ತಗೊಂಡ್ ಬರ್ತಾನ. ನಾವು ಇಬ್ರು, ನೀನು ಬರಾಕೈತಿ, ಅವನು ಕರ್ಕೊಂಡ ಹೋಗುನು. ಅದನ್ನ ದವಾಖಾನಿ ಹೆಸರ ಪಸರ ಕೇಳಾಕ ನೀ ಯಾವಾಗಂತಿ ಅನ್ನೋ ಕರ್ಕೊಂಡ್ ಹೋಗುನು. ರೊಕ್ಕ ಮೇವ್ ಮಾಡ. ಏನ್ ನೀ ಯಾವಾಗಂತಿ ಅವಾಗ. ಆದ್ರ ನನ್ನ ಕಡೆ ಮಾತ್ರ ರೊಕ್ಕ ಇಲ್ಲ ಈಗ. ಯಾಕಂದ್ರ ನಾ ಇದ್ದು ಹೇಳ್ತೀನಿ. ರೊಕ್ಕ ರೊಕ್ಕದವನ ಅಂತ ಕೇಳು. ಅಲ್ಲ, ಮತ್ ನಿನ್ ಕಡೆ ರೊಕ್ಕ ಅದಾವಲ್ಲ ಮತ್ತ. ನನ್ ಕಡೆ ರೊಕ್ಕ ಇಲ್ಲ ಮತ್ತ. ಅದಕ್ಕ ಸುಳ ಮತ್ತ ಅಲ್ಲಿ ಹೋದಿಂದ ಮತ್ತ ಕುಸ್ತಿ ಹಿಡಿದು ದಗದ ಮಾಡಿಬೇಡ. ಮಾಡ್ಕೊ. ಈಗ ಹೇಳ್ತ ಮತ್ ಕಟ್ಟಿ ಯಾಕ ಸುಳ ಅಲ್ಲಿ ಹೋದಿಂದ ಮತ್ತ ಆದತ್ತ ಇದತ್ತ ಕುಸ್ತಿ ಹಿಡಿಬೇಡ್ರಿ. ನಮ್ ಕಡೆ ಈಗ ಎಲ್ಲಾ ಖಾಲಿ. ಅದಕ್ಕ ನಾವ್ ಗಪ್ನ ಕುಂತೀವಿ ಈಗ. ಯಾಕ ಒಂದ್ ಸಲ ಹೋಗಿ ಬಂದ ಬಿಟ್ಟು ಕುಂಡ್ರದಲ್ಲ. ಒಂದ್ ಸಲ ಹೋದ್ರ ಹೊಂಟ್ರ ಆ ಕಡೆ ಇಷ್ಟ ಲಕ್ಷ ಅಂತ ಹೇಳಕ್ ಆಗುದಿಲ್ಲ. ಎಲ್ಲಾ ದವಾಖಾನೆ ಹೇಳತ್ತಾರ. ನಾವ್ ಎಲ್ಲಾ ದವಾಖಾನೆ ಚೆಕ್ ಮಾಡ್ಸೇ ಬಿಟ್ಟಿವಿ. ಬೆಳಗಾವದು ಎಲ್ಲಾ ಅಡ್ಡಾಡಿವಲ್ಲ. ಎಲ್ಲಾ ಮಾಡ್ಸಿವ್ ನಾವ್. ನಮ್ದು ಎಲ್ಲಾ ತಗದುನು ಹಾಕ್ಯಾರ. ನಂದ್ ಚೆಕ್ ಮಾಡಾಕ ಒಂದ್ 50,000 ಹೋಗ್ಯಾವ ಮೊದಲ ಇಲ್ಲಿ ಬೆಳಗಾವದಾಗ. ನಾವ್ ಎಲ್ಲಾ ತರ ಮಾಡ್ಸಿವ್. ನಮ್ಮ ರಿಪೋರ್ಟ್ ಓದಿ ಇಟ್ಬಿಟ್ರ ಅವ್ ಎಲ್ಲಾ ಹೇಳ್ತಾರ ಅವ್ರ ನಿನಗ. ಇಷ್ಟು ಎಲ್ಲಾ ತರ ಅದಾವ. ಯಾವ್ದು ಮಾಡಿಸ್ಬೇಕು ಅನ್ನೋದು ಯಾವ್ದು ಉಳಿದಿಲ್ಲ. ನಮ್ದು ಎಲ್ಲಾ ಮಾಡ್ಸಿವ. ಅದ್ ಇರ್ಲಿ ಬೇಡ. ನಾವ್ ಇಲ್ಲಿ ಎಲ್ಲಾ ತೋರ್ಸಿವ. ನೀ ಯಾವಾಗಂತಿ ಅವಾಗ ಹೋಗುನು. ನಾವೇನ್ ಬರಾಕಿಲ್ಲ ಅನ್ನೋದಿಲ್ಲ. ಆದ್ರ ರೊಕ್ಕ ಮಾತ್ರ ನಮ್ ಕಡೆ ಇಲ್ಲ ಈಗ. ಯಾಕಂದ್ರ ನಾವ್ ಮೊನ್ನೆ ದವಾಖಾನಿದ 2-2.5 ಲಕ್ಷ ರೂಪಾಯಿ ಬಂದತ್ ನಮ್ದು. ಈಗ ಎಲ್ಲಾ ಖಲಾಸ್ ಆಗ್ಯಾವ. ನಾವ್ 1 ರೂಪಾಯಿ ಇಲ್ಲ. ಅದಕ್ಕೆ ಈಗ ರೊಕ್ಕ ಮಾತ್ರ ನಮ್ ಕಡೆ ಇಲ್ಲ. ಮತ್ ಒಮ್ಮೆ ಕರ್ಕೊಂಡ್ ಹೋಗಿ 1,000-2,000 ರೂಪಾಯಿ ಆಯ್ತು ಇಕ್ಕಟ್ರೆ ತೋರ್ಸ್ರಿ ಅಂತ ಮತ್. ಯಾಕಂದ್ರ ರೊಕ್ಕದ್ದು ಬೇಕಲ್ಲ ಈಗ. ಅದನ್ನ ನೋಡ್ಕೊಂಡ್ ಗಂಟು ಬೀಳ್ಬೇಕು ದವಾಖಾನಿಗೆ ನಾವು. ಮತ್ ನಮ್ ಕಡೆ ಅಂತೂ ಇಲ್ಲಿಗ. ನೀ ಯಾವಾಗಂತಿ ಅವಾಗ ನಾ ಏನ್ ಕರ್ಕೊಂಡ್ ಬರಾಕ್ ರೆಡಿನ. ನೀ ಎಂದಂತಿ ಅನ್ನೋ ಕಾರ್ ತಗೊಂಡ್ ಬರ್ತನೋ. ಅವನು ಮಲ್ಲಾಪನ ಕರ್ಕೊಂಡ್ ಹೋಗುನಂತ. ಅದಕ್ಕೆ ತೋರ್ಸು. ಹೇಳ ಮಲ್ಲಪ್ಪ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಉಪ್ಪಿಟ್ಟು ತಿಂದೆ, ಮಾವಿನಹಣ್ಣು ತಿಂದೆ. ಅಚ್ಚಕಡೆ ಗಿಡದ ಮಾವಿನಹಣ್ಣು ಆಗಿತ್ತಂತ. ನಮ್ಮ ಗೌರಿ ಒಂದು ಅದ್ರಾಗ್ತಾ ನೋಡಿದ್ರಲ್ಲ. ಅವ ಎಷ್ಟೆಲ್ಲ ಇದನ್ನ ಮಾಡ್ತಾವ ಅಂತೇಳಿ. ರೊಕ್ಕ ಇಲ್ಲ ಅಂತಂದ್ರೆ ರೊಕ್ಕ ಅರೇಂಜ್ ಮಾಡಂತಂದ್ರೆ ಹ್ಞೂ ಅಂತಂತಾಳೆ. ನಮ್ಗೆ ಅದ್ರ ಬಗ್ಗೆ ಮಾತಾಡಿದ್ರೆ ಇಮಿಡಿಯೇಟ್ಲಿ ಸಿಕ್ಕಾಬಿಟ್ಟು ಟೆನ್ಷನ್ ಆಗಿ ತಲೆನೋವು ಬಂದ್ಬಿಡ್ತೈತಿ. ಹಾಗಾಗಿ ನನ್ನದು ಫೋನ್ ಇನ್ನೂ ಫ್ಲೈಟ್ ಮೋಡಲ್ಲಿ ಐತಿ. ಫ್ಲೈಟ್ ಮೋಡನ್ನು ತೆಗೆದಿಲ್ಲ. ನಮ್ಮ ಮನೆಯವ್ರದ್ದು ಸಹಿತ ಫ್ಲೈಟ್ ಮೋಡ್ ಹಾಕಿದ್ದಾರನ. ಮತ್ತು ಇಕ್ಕಟ್ಟು ತೆಗೆದು ಮಾತಾಡಂಗಿಲ್ಲ ನಾನು. ಇಕ್ಕಟ್ಟು ತೆಗೆದು ಒಂದು 2-3 ದಿನ ಬಿಟ್ಟೆ ಮಾತಾಡ್ತೇನೆ. ಇನ್ನು ಸಿಕ್ಕಾಬಿಟ್ಟು ತಲೆನೋವು ಸಾಕಾಗ್ಬಿಟ್ಟೈತಿ. ಯಾಕಂದ್ರೆ ಎಲ್ಲ ಕಡೆ ದೇವಸ್ಥಾನ ದವಾಖಾನೆ ತಿರುಗಾಡಿ ಸುಸ್ತಾಗ್ಬಿಟ್ಟೇವಿ. ಮಾನಸಿಕವಾಗಿನೂ ಕುಗ್ಗಿ ಹೋಗಿ ನಾನು. ದೈಹಿಕವಾಗಿನೂ ಸರ್ಜರಿ ಅದು ಇದು ಅಂಥೇಳಿ ಬಾಡಿ ಫುಲ್ ವೀಕ್ನೆಸ್ ಅಂತ ಅನಿಸ್ಬಿಟ್ಟೈತೆ ನಂದು. ಹಾಗಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲ, ಮನಸ್ಸಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕಾಲನ ಉತ್ತರ ಕೊಡ್ಬೇಕು. ಕಾಲನ ಉತ್ತರ ಕೊಡ್ತೈತಿ. ನಾನು ಹಣೆಬರನ ಉತ್ತರ ಕೊಡ್ತೈತಿ ಅಂತ ಅಂದ್ಕೊಂಡೆ ನಾನು.
ಏನಾದರೂ ಸ್ಪೆಷಲ್ ರೆಸಿಪಿ ಇದು ಮಾಡಿ ಶೇರ್ ಮಾಡ್ಕೋಬೇಕಂತ ಕಂಪ್ಲೀಟ್ ಮೂಡ್ ಹಾಳಾತ್ ನಂದು. ಯಾಕಂದ್ರೆ ಅವ್ರಿಗೊಂದು ಪ್ರೀತಿ ಇರ್ತೈತಲ್ಲ, ಮಗಳು ಒಂದು ಮಗು ಆಗಲಿ ಹೆಣ್ಣು ಗಂಡು ಯಾವುದಾದ್ರೂ ಒಂದು ಆದ್ರೆ ಸಾಕಪ್ಪ ಅಂತೇಳಿ. ಆದ್ರೆ ಏನು ಮಾಡೋದ್ರಿ, ನಮ್ಮ ಹನಿ ಬರ್ದಾಗ ಐತೇನಿಲ್ಲ ಗೊತ್ತಿಲ್ಲ. ಇದ್ರೂ ಆಕ್ಯತಿ ಇರದೇ ಇದ್ರೆ ಆಗಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಅದ್ರ ಪ್ರಯತ್ನ ಅಂತೂ ಮಾಡ್ಬೇಕು, ಪ್ರಯತ್ನ ಮಾಡಾರ್ದಂತರೂ ಬಿಡಬಾರ್ದು. ಅದ್ರ ಬಗ್ಗೆ ಯಾರಾದರೂ ಸಾಕಷ್ಟು ಜನ ನೀವು ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಕೆಲವೊಂದು ಮಂತ್ರ ಆಗಲಿ, ಪೂಜೆ ಆಗಲಿ, ಹಾಸ್ಪಿಟಲ್, ದೇವಸ್ಥಾನ, ಅವ್ರು ಹೋಗಿ ಎಲ್ಲಿ ಚಲೋ ಹೋಗಿರ್ತೈತಲ್ಲ ಎಲ್ಲನೂ ಸಜೆಷನ್ ಮಾಡ್ತಾರೆ. ದಿನ ಇಲ್ಲಂತಂದ್ರೂ ಒಂದು 5ರಿಂದ 10 ಮೆಸೇಜ್ ಅಂತೂ ಖಂಡಿತ ಅದ್ರ ಬಗ್ಗೆ ಬಂದೇ ಬರ್ತವೆ. ಹಾಗಾಗಿ ನಾನು ಯಾರಿಗೂ ರಿಪ್ಲೈ ಕೊಡೋಂಗಿಲ್ಲ. ಯಾಕಂದ್ರೆ ಸದ್ಯಕ್ಕೆ ನನ್ನ ಮನಸ್ಥಿತಿ ಸರಿ ಇಲ್ಲದೆ ಇರೋ ಕಾರಣದಿಂದಾಗೆ, ಬೇರೆ ಯಾವ ರೀಸನ್ ಇಲ್ಲ. ಏನು ರುಕ್ಮಿಣಿ ಇಷ್ಟ ಕೇರ್ಲೆಸ್ ಆಗಿ ತಗೊಳಕತ್ತಾಳಂತೇಳಿ ಅನ್ನಿಸ್ಬೋದು. ಯಾಕಂದ್ರೆ ಮನಸ್ಥಿತಿ ಸರಿ ಇಲ್ಲದೆ ಇರುವಾಗ ನಾವು ದೇಹಕ್ಕೆ ಯಾವ ಮೆಡಿಸಿನ್ ತೊಗೊಂಡ್ರೂ ಏನು ಯೂಸ್ ಆಗಂಗಿಲ್ಲ. ಹಾಗಾಗಿ ಅದರ ಯೋಚನೆನೇ ಇಲ್ಲ. ಇನ್ನು ಎಲ್ಲಾದರೂ ಹೋದ್ರೆ ದೇವಸ್ಥಾನಕ್ಕೆ ಅಷ್ಟೇ ಹೋಗ್ತೇನೆ, ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಸಾಕತ್ತೈತಿ. ನೋಡೋಣ ಏನಕ್ಕೈತೆ ಅಂತ ಗೊತ್ತಿಲ್ಲ. ಅಯ್ಯೋ ದೇವಸ್ಥಾನಕ್ಕೆ ಹೋದ್ರೆ ಏನು ಮಕ್ಕಳಕ್ಕ ಅಂತಂತೀರಿ. ಹನೇ ಬರ್ದಾಗ ಹೆಂಗೋ ನಾವು ಹೋದ್ರತು ಹೋಗದೇ ಇದ್ರು ಅಥವಾ ಹಾಗೆ ಅಕ್ಕವ. ಎಲ್ಲಿ ಹೋಗಿ ನಮ್ಗೆ ಒಳ್ಳೇದಾಗಬೇಕಂತ ಅನ್ನೋದಿರ್ತೈತೆ, ಅಲ್ಲಿ ಹೋದಾಗ ನಮ್ಗೆ ಒಳ್ಳೇದಾಕಿರ್ತೈತಿ. ದವಾಖಾನೆಯರಾಗಲಿ ಅಥವಾ ದೇವಸ್ಥಾನನಾರ ಆಗಲಿ. ನೋಡೋಣ, ನಾನು ಹನ್ನೆ ಬರ್ದಾಗ ಏನೈತೆ ಗೊತ್ತಿಲ್ಲ. ತಾಯಿ ಆಗೋ ಭಾಗ್ಯ ಐತೆ ಅಂತನೂ ಗೊತ್ತಿಲ್ಲ, ಇಲ್ಲಂತನೂ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಎಲ್ಲದಕ್ಕೂ ಕಾಲನ ಉತ್ತರ ಕೊಡ್ಬೇಕಂತ ಹೇಳಿ. ಇವತ್ತು ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ತಾಯಿ ಪ್ರೀತಿಗಿಂತ ಜಗತ್ತಲ್ಲಿ ಯಾವುದು ಇಲ್ಲಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಾದ ಹಗ್ಲೆ ಮಗ್ಲೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರೂವ್ ಆಗಿರ್ತೈತಿ. ಹೊಟ್ಟೆ ಡುಂಬ್ ಬಂದು ನೋಡ್ರಿ, ಹೊಟ್ಟೆ ಡುಮ್ಮ ಕೈಕಲ್ ಕನ್ನ ಅಂತೇಳಿ ಚಿಂತಿಲ್ಲದ ಕಾನ ಸಂತೆ ಟಾಟಾ ಬಾಯ್ ಬಾಯ್. ನಾವು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಟಾಟಾ ಮಾಡೋಂದಿತ್ತು, ಟಾಟಾ ಬಾಯ್ ಬಾಯ್. ಏನಾರು ಮಾತಾಡೋಂದಿತ್ತು. ಉಪ್ಪಿಟ್ಟು ತಿನ್ರಿ ಹೊಡ್ತುಂಬ, ಮತ್ ಜಿಲೇಬಿ ತೂರ ಜಿಲೇಬಿ ತಿನ್ನಾತ್ ನೋಡ್ರಿ. ಉಪ್ಪಿಟ್ಟು ಹೊಡ್ತುಂಬ ಜಿಲೇಬಿ ಯಾವ ಮೂಲೆ ತುರ್ಕೊಳಕ ಅದಕ್ಕೆ ಡೊಳ್ಳು ಬರಾಗದೈತಿ. ಕಾರ್ ತಿಂದಿದ್ನಲ್ರಿ, ಈ ಸ್ವೀಟ್ ಇದಕ್ಕೊಂದ್ ಜಾಗ ಬೇರೆ ಇರ್ತೈತಿ, ಅದಕ್ಕೊಂದು ಜಾಗ ಬೇರೆ ಇರ್ತೈತಂತ. ನೀವು ಮತ್ತು ಇನ್ನು ಖಾರ ತಿನ್ ಸ್ವೀಟ್ ತಿನ್ಬೇಕು ಅಂತ ಅನ್ನೋಕೆ ಹೋಗ್ಬೇಡ್ರಿ. ಎಲ್ಲದಕ್ಕೂ ಒಂದೊಂದು ಜಾಗ ಬೇರೆ ಬೇರೆ ಇರ್ತೈತಿ. ಇಲ್ಲಂದ ಹಿಂಗೆ